ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 19th ಡೇ, 19ನೇ ದಿವಸ. ಇವತ್ತು ಏನೆಲ್ಲ ಹೆಲ್ತಿ ಡ್ರಿಂಕನ್ನು ಮಾಡಿದ್ದೆ, ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ಗೆ ಏನೆಲ್ಲ ಡಯಟ್ ರೆಸಿಪೀಸನ್ನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಕೊನೆ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ. ಬೆಳಗ್ಗೆನೇ ಒಂದು ಅರ್ಧ ಲೀಟ್ರ್ ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ನನ್ನ ವರ್ಕೌಟ್ ಏನಿದೆ ಅದನ್ನು ಮುಗಿಸ್ಕೊಂಡೆ. ಅಂದರೆ ಸೈಕ್ಲಿಂಗು, ವಾಕಿಂಗು ಎರಡೂ ಮುಗಿಸ್ಕೊಂಡೆ. 11,000 ಸ್ಟೆಪ್ಸು ಮತ್ತು 648 ಕ್ಯಾಲ್ರಿ ಆಗೋಯಿತು. ಇವಾಗ ಸಂಜೆಗೆ ನೋಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಮುಗಿಸ್ಕೊಂಡು ಒಂದು ಹೆಲ್ತಿ ಡ್ರಿಂಕನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಬಂದುಬಿಟ್ಟು ಇವತ್ತು ನೆಲ್ಲಿಕಾಯಿನ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್, ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಹುಳಿ, ಉಪ್ಪು, ಖಾರ ಖಾರ ಇರುತ್ತೆ, ಸ್ವಲ್ಪ ಒಗರಿರುತ್ತೆ, ಚೆನ್ನಾಗಿರುತ್ತೆ. ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಒಂದು 2-3 ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಕುಡಿಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ನನಗೆ ಕಾಫಿ ಟೀ ಕೆಲವ್ರಿಗೆ ಹೆಂಗೆ ಅಡಿಕ್ಟ್ ಆಗಿರುತ್ತೋ ಹಂಗೆ ನನಗೆ ಬೆಳಗ್ಗೆ ಹೊತ್ತು ಒಂದು ಹೆಲ್ತಿ ಡ್ರಿಂಕ್ ಇಲ್ಲ ಅಂತಂದರೆ ಒಂಥರ ತಲೆನೇ ಓಡಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ ಕುಡ್ಕೊಂಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಟಿಫನ್ಗೆ ಬಂದುಬಿಟ್ಟು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಬೇರೆಯವ್ರಿಗೆಲ್ಲ ಮನೆಯವ್ರಿಗೆ ಸೇರಿಸಿ ಎಲ್ರಿಗೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಈರುಳ್ಳಿ ಏನಿದೆಯೋ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಇನ್ನೇನು ಒಂದು 90% ಫ್ರೈ ಆಗಿದೆ. ಈಗ ಅದಕ್ಕೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಅಷ್ಟೇ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ ನಂತರ ಈಗ ಒಂದು 8 ನಾಟಿ ಕೋಳಿ ಮೊಟ್ಟೆನ ತೊಗೊಂಡಿದ್ದೀನಿ. ಅದನ್ನು ಸಹ ಒಡೆದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಏನು ಗೊತ್ತಾ, ಈ ಕೋಳಿ ಮೊಟ್ಟೆ ಅದರಲ್ಲೂ ಸಹ ಎಕ್ಸ್ಪೆಷಲಿ ನಾಟಿ ಕೋಳಿ ಮೊಟ್ಟೆನ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದೇಳಿದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ಆಗೋವರೆಗೂ. ಈಗ ಅದಕ್ಕೇ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ತುರಿದಿರ್ತಕ್ಕಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಎಷ್ಟೇ ದಪ್ಪ ತಳದ ಪಾತ್ರೆ ಇಟ್ಕೊಂಡ್ರು ಈ ಮೊಟ್ಟೆ ಸ್ವಲ್ಪ ತಳ ಹಿಡಿಯುತ್ತೆ. ಹಂಗಾಗಿ ನೋಡಿಕೊಂಡು ಆವಾಗವಾಗಲೇ ಕೈ ಹಿಂಗೆ ಆಡಿಸ್ಕೊತಾನೆ ಇರಬೇಕು. ಆಡಿಸ್ಕೊಂಬಿಟ್ಟು ಫುಲ್ಲು ಫ್ರೈ ಮಾಡ್ಕೊಂಬಿಡ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ್ಲೇ ಅದು ಡ್ರೈ ಆದಾಗ್ಲೇ ಒಂದು ಟೇಸ್ಟ್ ಬರೋದು. ಇಲ್ಲ ಅಂತೇಳಿದ್ರೆ ಒಂಥರ ನೀಚ್ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೀವು ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಅಷ್ಟೇ ಈ ಥರ ನೋಡಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಂಗೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬಂದುಬಿಟ್ಟು ನನಗೆ ಡಯಟ್ ಆಗಿರೋದ್ರಿಂದ ಬೆಳಗ್ಗೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ತಿನ್ನಬೇಕು. ಹಂಗಾಗಿ ನಾನು ಸಲಾಡ್ ಜೊತೆಗೆ ಎಗ್ ಬುರ್ಜನ್ನು ತೊಗೊಂಡೆ. ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಲಂಚ್ಗೆ ಇದು ಬಂದುಬಿಟ್ಟು ಕಡಲೆಕಾಯಿ ಬೀಜ ಸುಲಿದಿರೋ ಕಡಲೆಕಾಯಿ ಬೀಜ ಮತ್ತು ಒಂದು ಸ್ವಲ್ಪ ರಾಜ್ಮಾ ಅಂತಾರಲ್ವ, ಡಬಲ್ ಬೀನ್ಸು, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು ಇದಕ್ಕೆ ಬ್ರೊಕ್ಕೋಲಿ, ಅದಕ್ಕೆ ಸ್ವಲ್ಪ ಬಿಸಿನೀರಿಗೇ ಸ್ವಲ್ಪ ಅರಿಶಿನ, ಸ್ವಲ್ಪ ಸೋಡಾ, ಉಪ್ಪು ಹಾಕ್ಬಿಟ್ಟು ಬಿಸಿ ನೀರಿಗೆ ಇದನ್ನು ಹಾಕಿ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಅದರಲ್ಲಿ ಇರ್ತಕ್ಕಂಥ ಸ್ವಲ್ಪ ಕೆಮಿಕಲ್ಲು ಏನಾದರೂ ಹುಳು ಗಿಳು ಇದ್ದರೆ ಹೋಗಲಿ ಅಂತೇಳ್ಬಿಟ್ಟು ಅದರಲ್ಲಿ ಹಾಕಿ ನಂತರ ಚೆನ್ನಾಗಿ ಒಂದು 2-3 ಸರಿ ತೊಳೆದು ಯೂಸ್ ಮಾಡ್ಕೊತೀನಿ. ಈಗ ಬಂದುಬಿಟ್ಟು ಇಲ್ಲಿ ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಬೆಳಗ್ಗೆ ಮನೆಯವ್ರಿಗೆಲ್ಲನೂ ವೆಜ್ ಪಲಾವ್ ಮಾಡಿದ್ದೆ, ಅದೊಂದಿದೆ. ಈಗ ನಾನೀಗ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಬ್ರೊಕ್ಕೋಲಿ ಎಲ್ಲನೂ ಸಹ ನೀಟಾಗಿ ಅದರಲ್ಲಿ ಇದಾಗಿದೆ. ಹಂಗಾಗಿ ಅದನ್ನು ತಗೊಂಡು ಈಗ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿರಿ, ಕಡಲೆಕಾಯಿ ಬೀಜನೂ, ಬ್ರೊಕ್ಕೋಲಿ. ಈಗ ನಾನೇನು ಇದನ್ನು ಕಾಯಿಸಿದ್ನಲ್ವ, ನೀರು ಬೇಯಿಸಿದ್ನಲ್ವ, ಕಾಳುಗಳನ್ನು ಮತ್ತು ಬ್ರೊಕ್ಕೋಲಿ ಎಲ್ಲ ಬೇಯಿಸಿದ್ನಲ್ವ, ಅದೇ ನೀರಿಗೆ ಇದು ಇನ್ಸ್ಟಂಟ್ ರಸಮ್ ಪೌಡರು. ಇದರಲ್ಲಿ ಜಾಸ್ತಿ ಬೇಳೆ ಕಾಳುಗಳ್ನ ಹಾಕಿದ್ದೀನಿ.
ಹಂಗಾಗಿ ಇದು ಸಹ ಪ್ರೋಟೀನ್‌ಗೆ ತುಂಬಾ ಒಳ್ಳೆಯದಲ್ವಾ ಬೇಳೆಕಾಳುಗಳು. ಹಂಗಾಗಿ ಸೂಪ್ ಥರ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಂಗೆ ಇನ್ಸ್ಟಂಟಾಗಿ ರಸಂ ಮಾಡಿಕೊಂಡು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದು. ಹಂಗಾಗಿ ನಾನು ಡಯಟಲ್ಲಿರೋದ್ರಿಂದ ಇದಕ್ಕೂ ಒಂಥರ ಸೂಪ್ ಥರ ನಾನು ಅವಾಗವಾಗ ಮಾಡ್ಕೊತೀನಿ ಇದು. ಇದನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ನನಗೆ ಒಂದು ದಾಲ್ ಸೂಪ್ ಥರ ರೆಡಿಯಾಗೋಗುತ್ತೆ. ಇದ್ರದ್ದು ಅಷ್ಟೇ, ಇದು ಇನ್ಸ್ಟಂಟ್ ರಸಂ ಪೌಡ್ರ್ ಮಾಡೋದನ್ನು ಸಹ ಶೇರ್ ಮಾಡ್ತೀನಿ ನಾನು. ಹಾಗಾಗಿ ನೋಡಿರಿ, ಈ ಥರ ಒಂದು 2 ನಿಮಿಷ ಕುದಿಸ್ಕೊಂಬಿಟ್ರೆ ಆಗೋಯಿತು. ಇದ್ರ ಜೊತೆಗೆ ಒಂಚೂರು ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಾನು ಬಂದುಬಿಟ್ಟು ಬ್ರೊಕೋಲಿ ಬೇಯಿಸಿರೋದು ಮತ್ತು ಈ ಕಡೆ ಅದೇ ಡಬಲ್ ಬೀನ್ಸು ಮತ್ತು ಕಡಲೆಕಾಯಿ ಬೀಜ ಬೇಯಿಸಿರೋದು ಮತ್ತು ಸಲಾಡು ಅಂದರೆ ಗೆಡ್ಡೆಕೋಸು, ಕ್ಯಾರೆಟು ಮತ್ತು ಸೌತೆಕಾಯಿ. ಇದ್ರ ಜೊತೆಗೆ ನನ್ನ ಮಧ್ಯಾಹ್ನದ ಲಂಚ್ ಇದು. ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಒಂಥರ. ಮತ್ತು ಸೂಪು ಅಷ್ಟೇ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ ಈ ಥರ. ಅಂದರೆ ಸೂಪನ್ನು ನಾನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ಹೀಗಿತ್ತು ನೋಡಿದ್ರಲ್ವಾ. 19th ಡೇ 19ನೇ ದಿನ ನನ್ನ ಡಯಟ್ ರೂಟೀನ್ ಈ ಥರ ಇತ್ತು. ಹಾಗೆಯೇ ಇದರಲ್ಲಿ ಯಾರಿಗೆ ಆಗಿರ್ಬೋದು, ಡಯಟ್ ಮಾಡೋರ್ಗಾಗಿರ್ಬೋದು ಅಥವಾ ನಾರ್ಮಲಾಗಿ ತಿಂತಾ ಇರೋರ್ಗಾಗಿರ್ಬೋದು, ಏನಾದರೂ ಬೆಳಗ್ಗೆ ಮಧ್ಯಾಹ್ನ ಹೆವಿ ಅನಿಸಿದ್ರೆ ಅಂತಂದರೆ, ಎಲ್ಲಾದರೂ ಹೊರಗಡೆ ತಿಂದಿದ್ರೆ ಅಥವಾ ನಾನ್ ವೆಜ್ ತಿಂದಿದ್ರೆ ಅಥವಾ ಫಂಕ್ಷನ್ ಊಟ ತಿಂದಾಗ ಬೇಡ ಅನಿಸಿದ್ರೆ, ಹಶ್ವಾಗಿಲ್ಲ ಅನಿಸಿದ್ರೆ ಬಲವಂತವಾಗಿ ತಿನ್ನೋದಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಿಬಿಡಿ. ಇದೇನು ತೊಂದರೆ ಇಲ್ಲ, ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನಾನು ಸಹ ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಅನ್ನಿಸ್ತು. ಹಂಗಾಗಿ ಊಟನೂ ಬೇಕು ಅನಿಸಲಿಲ್ಲ. ಜಾಸ್ತಿ ಪ್ರೋಟೀನ್ ತಗೊಂಡಾಗ ಬೇರೆ ಜಾಸ್ತಿ ಊಟ ತಿನ್ನೋದಕ್ಕೂ ಆಗಲ್ಲ, ಮತ್ತು ಮೀಲ್ನ ಸ್ಕಿಪ್ ಮಾಡಬೇಕು ಅನಿಸುತ್ತೆ ಒಂದೊಂದು ಮೀಲ್ನ. ಹಂಗಾಗಿ ನನಗೂ ಸಹ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಹಂಗಾಗಿ ನೈಟ್ ಡಿನ್ನರ್ನ ಸ್ಕಿಪ್ ಮಾಡಿದ್ದೆ. ಹಂಗಾಗಿ ಹೀಗಿತ್ತು ನನ್ನ 19th ಡೇ ಡಯಟ್ ಚಾಲೆಂಜು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು.